5ನೇ ನಂಬರ್ ಗೇಟ್ ಬಗ್ಗೆ ಹೇಳಿದ್ರಿ, ಮ್ಯಾಚ್ ತರ ನೋಡಿ ಕ್ಯಾಮೆರಾ ಬರ್ತಾ ಇದೆ. 5ನೇ ನಂಬರ್ ಗೇಟ್ ಬಹಳ ವಿಶೇಷವಾಗಿ ತುಂಬಾ ಜವಾಬ್ದಾರಿಯಾಗಿ ಮ್ಯಾಚ್ ಏನನ್ಸುತ್ತೆ ಇವತ್ತಿನ ಮ್ಯಾಚ್ ನೋಡಿದ್ರಲ್ಲ? ಇವತ್ತಿನ ಮ್ಯಾಚ್ ತುಂಬಾ ಚೆನ್ನಾಗಿತ್ತು. 5ನೇ ನಂಬರ್ ಗೇಟ್ ಬಗ್ಗೆ ಹೇಳಿದೆ. ಇವತ್ತಿನ ಗೇಟ್ಗೆ 5ನೇ ನಂಬರ್ ಗೇಟ್ ಓಪನ್ ಮಾಡಿದ್ದಾರೆ, ವಾಯುಮೂಲೆ ಎಂಟ್ರೆನ್ಸ್ ಮಾಡಿದ್ದಾರೆ. ಅದರಲ್ಲೂ ಆ ವಾಯುಮೂಲೆ ಎಂಟ್ರೆನ್ಸ್ ಮಾಡಿರೋದು ನಮ್ಮ RCB ತಂಡಕ್ಕೆ ಬಹಳಷ್ಟು ಜಯವನ್ನ ತಂದ್ಕೊಡುವಂತ ಒಂದು ವಾಸ್ತು ಆಗಿರುತ್ತೆ. ಸೊ ಇಲ್ಲಿ ಅವರು ಹೊರಗಡೆ ಅವರಿಗಿಂತ ಇಲ್ಲಿ ಅವ್ರು ಆಡಿದ್ರೆ ತುಂಬಾ ಗೆಲುವಿರುತ್ತೆ ಅಂತ ನಾನು ಬೆಳಿಗ್ಗೆನೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಹೌದು, ವಿರಾಟ್ ಕೊಹ್ಲಿ ಆಡಲ್ಲ ಅಂತ ಹೇಳಿದ್ರು. ಹೌದು ಗುರು ನಕ್ಷತ್ರ ಹೌದು, ಅವ್ರದ್ದು ಇವತ್ತು ಗುರು ನಕ್ಷತ್ರ ಆಗಿರುತ್ತೆ. ಅದಕ್ಕಾಗಿ ಅವರ ನಕ್ಷತ್ರಕ್ಕೆ ಇವತ್ತು ಅಷ್ಟೊಂದು ಪಾಸಿಟಿವ್ ಇರೋದಿಲ್ಲ. ಹಾಗಾಗಿ ಅದು ಅವ್ರಿಗೆ ಒಳ್ಳೆ ನಕ್ಷತ್ರ ಅಲ್ಲ. ಹಾಗಾಗಿ ಅವ್ರಿಗೆ ಇವತ್ತು ಜಯ ಕಮ್ಮಿ. ಹಾಗಾಗಿ ಅವ್ರು ಸ್ವಲ್ಪ ಮಟ್ಟಿಗೆ ಆಡಿದ್ದಾರೆ. ಬಟ್ ಟೀಮ್ ಅಲ್ಲಿ ಖಂಡಿತ ಕೂಡ ರಜತ್ ಪಡೆದರೆ 1ನೇ ನಂಬರ್ ಜರ್ಸಿ ಯೂಸ್ ಮಾಡ್ತಾರೆ. ಹೌದು, 21 ಈ ವರ್ಷ 3 ಲಕ್ಕಿ ನಂಬರ್ ಅಂತ ಯೂಸ್ ಮಾಡ್ತಾರೆ. ಅದೇ ತರ 31ನೇ ತಾರೀಕಿಗೆ ಫೈನಲ್ ಮ್ಯಾಚ್ ಇರುತ್ತೆ. ಅವತ್ತು RCB ಮುಂಬೈ ಯಾವ್ದಾದ್ರು ಫೈನಲ್ ಆಡ್ಬೋದಾ? 31 ಫೈನಲ್ 31ನೇ ತಾರೀಕು ಈ ವರ್ಷದ ಲಕ್ಕಿ ನಂಬರ್ 3 ಅಂತ ಸಾಕಷ್ಟು ಬಾರಿ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತು ಅವರ ಜರ್ಸಿ ನಂಬರ್ ಕೂಡ 3 ಮಾಡ್ಕೊಂಡಿದ್ದಾರೆ. 31 ಮಾಡ್ಕೊಂಡಿದ್ರಾ? 21 ಮಾಡ್ಕೊಂಡಿದ್ದಾರೆ. 3 ಆಗುತ್ತೆ. ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲೂ ನಮ್ಮ RCB ಅವರೇ ಗೆಲ್ತಾರೆ. ಹೌದು ಹೌದು, ಗೆಲ್ತಾರೆ, ಹೊಡಿತಾರೆ. ಅದರಲ್ಲೂ ಕೊಹ್ಲಿ ಅವ್ರ ಮೇಲೆ ತುಂಬಾ ಭರವಸೆ ಇದೆ. ಯಾಕಂದ್ರೆ ಅವತ್ತಿನ ದಿನ ಅವ್ರಿಗೆ ತುಂಬಾ ಮ್ಯಾಚ್ ಆಗುವಂತ ನಕ್ಷತ್ರ. ಇವತ್ತು ಹೇಗೆ ವೈಭವ್ ಸೂರ್ಯ ಕೆಚ್ಚಿ ಬಿಸಾಡ್ತಾ ಇದ್ದಾರೆ ರಾಜಸ್ಥಾನ್ ಟೀಮಲ್ಲಿ. 15 ವರ್ಷ ಹುಡುಗ. ಅವತ್ತೇನಾದ್ರು RCB ಪುಡಿ ಮಾಡ್ತಾರಾ? ಇಲ್ಲ, RCBನೇ ವಿನ್ ಆಗುತ್ತೆ. ಏನೇ ಪುಡಿ ಮಾಡಿದ್ರು ಇವತ್ತಿನ ಮ್ಯಾಚ್ ನಾವು ಎಲ್ಲರೂ ಹೇಗೆ ಕಾದು ನೋಡಿದ್ರು ಅವತ್ತಿನ ಮ್ಯಾಚಲ್ಲೂ ಸ್ವಲ್ಪ ನೋಡೋ ಕುತೂಹಲ, ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಮಾರಾಮಾರಿ ಫೈಟ್ಸ್ ಇರುತ್ತೆ. ಆದ್ರೂ RCBನೇ ವಿನ್ ಆಗುತ್ತೆ. ಆದ್ರೆ ಅವನೊಂಥರ RCB ಗೆಲ್ಲಿದ್ದಂಗೆ ರಾಜಸ್ಥಾನದಲ್ಲಿ ಅವನೊಬ್ಬ ಗೆಲ್ಲಿದ್ದಂಗೆ ವೈಭವ್ ಸೂರ್ಯವಂತಿ ಏನನ್ಸುತ್ತೆ? ಅದೇ ಹೇಳದ್ನಲ್ಲ, ಇವತ್ತು ಅವ್ರಿಗೆ ಕಾಂಪಿಟೇಟರ್ ಆಗಿ ನಮ್ಮ RCB ಆಡ್ಬೇಕಾದ್ರೆ ನಮ್ಗೆ ಕುತೂಹಲ. RCBನೇ ಗೆಲ್ಲುತ್ತೆ. ಹೌದು, ಓಕೆ, ನೋಡೋಣ. ಓಕೆ, ಒಳ್ಳೆದಾಗ್ತದೆ.